ಮಿತ್ರರೇ ನಮಸ್ಕಾರ. ಮಿತ್ರರೇ, ಸುಮಾರು ದಿನನೇ ಆಗೋಗಿತ್ತು ಅಂತಾರಾಷ್ಟ್ರೀಯ ವಿಚಾರಗಳನ್ನು ನಿಮಗೆ ತಿಳಿಸೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ. ಕಾರಣ ಇಷ್ಟೇ, ವಿಪರೀತವಾಗಿ ರಾಜಕೀಯ ಬೆಳವಣಿಗೆಗಳಾಗ್ತಾ ಇದ್ವಲ್ಲ, ಅದ್ರ ಕಡೆ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ವಿಚಾರಗಳಿಗೆ ಹೆಚ್ಚು ಗಮನ ಕೊಡೋದಕ್ಕಾಗ್ತಾ ಇರಲಿಲ್ಲ. ಆದರೆ ಇವತ್ತು ನಿಮಗೆ ಹೇಳಲೇಬೇಕಾದಂತಹ ಒಂದು ಅಂತಾರಾಷ್ಟ್ರೀಯ ವಿಚಾರ ಇದೆ, ಅದು ಕೂಡ ನೇಪಾಳಕ್ಕೆ ಸಂಬಂಧಪಟ್ಟಿದ್ದು. ಮಿತ್ರರೇ, ಇದನ್ನು ಯಾಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಂತಂದರೆ, ಇವತ್ತು ತಮಿಳುನಾಡಿನಲ್ಲಿ ವಿಜಯ್ ಅವರು ಅಧಿಕಾರಕ್ಕೆ ಬಂದಿದ್ದಾರಲ್ವಾ, ವಿಜಯ್ ಬಗ್ಗೆ ಕೆಲವರಿಗೆ ವಿಪರೀತವಾದಂತಹ ನಿರೀಕ್ಷೆಗಳಿದೆ. ಇನ್ನು ಕೆಲವರು ವಿಜಯ್ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಅವರು 10ರಲ್ಲಿ 11 ಆಗ್ತಾರೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿಯ ಚರ್ಚೆಗಳು ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ನಡೀತಾ ಇದೆ. ಆದರೆ ನಾನು ವಿಜಯ್ ಬಗ್ಗೆ ಈಗಲೇ ಏನು ಶರ ಬರೆಯೋದಕ್ಕೆ ಹೋಗೋದಿಲ್ಲ. ವಿಜಯ್ ಉತ್ತಮ ಆಡಳಿತ ಕೊಡೋದಿಲ್ಲ ಅಂತಾಗ್ಲಿ, ಕೊಡ್ತಾರೆ ಅಂತಾಗ್ಲಿ ಏನನ್ನೂ ಹೇಳೋದಿಲ್ಲ. ಆದರೆ ನಾನು ನಿಮಗೆ ಚುನಾವಣೆ ಸಂದರ್ಭದಲ್ಲೇ ಹೇಳಿದ್ದೆ, ವಿಜಯ್ ಮ್ಯಾಜಿಕ್ ಮಾಡ್ತಾರೆ, ಅವರು ದೊಡ್ಡ ಪ್ರಮಾಣದಲ್ಲಿ ಅಚ್ಚರಿಯನ್ನು ಕೊಡ್ತಾರೆ, ವಿಜಯನ್ನ ನೆಗ್ಲೆಕ್ಟ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ನಿಮಗೆ ತಿಳಿಸ್ಕೊಟ್ಟಿದ್ದೆ. ತಮಿಳುನಾಡು ಚುನಾವಣಾ ಫಲಿತಾಂಶ ಬಂದಾಗ ಅದೇ ರೀತಿಯಾಗಿತ್ತು. ನಿಮಗೆ ನನ್ನ ಪೀಠಿಕೆಯನ್ನು ಕೇಳಿ ಕನ್ಫ್ಯೂಷನ್ ಆಗ್ತಾ ಇರಬಹುದು, ಏನೋ ನೇಪಾಳದ ವಿಚಾರ ಹೇಳಿಬಿಟ್ಟು ಈಗ ಮತ್ತೆ ತಮಿಳುನಾಡಿನ ವಿಜಯ್ ವಿಚಾರಕ್ಕೆ ಬಂದಲ್ಲ ಅಂತ. ಇದಕ್ಕೊಂದು ಕಾರಣ ಇದೆ. ಇವತ್ತು ವಿಜಯ್ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಲ್ಲ, ಅದೇ ರೀತಿಯಾಗಿ ಕಳೆದ 2 ತಿಂಗಳ ಹಿಂದೆ ನೇಪಾಳದ ಬಾಲನ್ ಶಾ ವಿಚಾರವನ್ನು ಕೂಡ ಚರ್ಚೆ ಮಾಡಿದ್ವಿ. ನೇಪಾಳದಲ್ಲಿ ಜನ್ಜಿ ಕ್ರಾಂತಿ ಆಗಿತ್ತು, ಅದರ ಪ್ರಾಡಕ್ಟ್ ಆಗಿ ಬಾಲನ್ ಶಾ ಹೊರಹೊಮ್ಮಿದ್ದಾರೆ. ಒಬ್ಬ ಜನ್ಜಿ ನಾಯಕ ಏನೋ ಬದಲಾವಣೆ ಮಾಡ್ತಾರೆ, ನೇಪಾಳದಲ್ಲಿ ದೊಡ್ಡ ಕ್ರಾಂತಿ ಆಗಿದೆ. ಕೆಲವರಂತೂ ಭಾರತದಲ್ಲೂ ಇದೇ ರೀತಿಯಾಗಿ ಆಗಬೇಕು, ಹೊಸ ನಾಯಕತ್ವ ಬರಬೇಕು, ಏನೇನೋ ಹೇಳೋದಕ್ಕೆ ಶುರು ಮಾಡಿದ್ರು. ಆದರೆ ಈ ಹೊಸ ಕ್ರಾಂತಿಯಲ್ಲಿ ಹುಟ್ಟಿಕೊಂಡಂತಹ ನಾಯಕ ಈಗ ಭಾರತದ ವಿರುದ್ಧವಾಗಿ ಸಮರ ಸಾರಿದಾನೆ. ಆತನ ದುರಹಂಕಾರದ ಮಟ್ಟ ಇದೆಯಲ್ಲ, ಇದು ನೆಕ್ಸ್ಟ್ ಲೆವೆಲ್ ಅನ್ನ ರೀಚ್ ಆಗಿದೆ. ಹೀಗಾಗಿ ಈ ಹೊಸದಾಗಿ ಬಂದಿರ್ತಾರಲ್ಲ ನಾಯಕರು, ಏನೋ ಒಂದು ಹವಾ ಸೃಷ್ಟಿಸಿ ಬಂದಂತಹ ನಾಯಕರು, ಅವ್ರು ಏನ್ ಬೇಕಾದ್ರೂ ಆಗಬಹುದು. ಅವರು ಸಮಾಜದಲ್ಲಿ ಕ್ರಾಂತಿಕಾರಕ ಬದಲಾವಣೆಯನ್ನು ತರಬಹುದು ಅಥವಾ ಸಮಾಜಕ್ಕೆ ಕಂಟಕವೂ ಕೂಡ ಆಗಬಹುದು. ಇವತ್ತು ನೇಪಾಳದ ಪ್ರಧಾನಿ ನೇಪಾಳಕ್ಕೂ ಕಂಟಕ ಆಗಿದ್ದಾರೆ, ಭಾರತಕ್ಕೂ ಕೂಡ ಕಂಟಕ ಆಗುವಂತಹ ಸುಳಿವು ಸಿಗ್ತಾ ಇದೆ. ಹೌದು ಮಿತ್ರರೇ, ಇದನ್ನು ಕೇಳಿದ್ರೆ ಸ್ವಲ್ಪ ಆಶ್ಚರ್ಯ ಆಗಬಹುದು, ಆದರೂ ಕೂಡ ಸತ್ಯ. ಬಾಲನ್ ಶಾ ನೇಪಾಳದಲ್ಲಿ ಭಾರೀ ನಿರೀಕ್ಷೆಯನ್ನು ಮೂಡಿಸಿದ್ರು. ಅವರ ಹಿನ್ನೆಲೆ ಎಲ್ಲ ನಿಮಗೆ ಗೊತ್ತು ಅಂತ ಭಾವಿಸಿದ್ದೀನಿ. ಅವರು ಕರ್ನಾಟಕದಲ್ಲಿ ಓದಿ ಹೋದಂತಹ ಒಬ್ಬ ಪದವೀಧರ. ಕರ್ನಾಟಕಕ್ಕೂ ಬಾಲನ್ ಶಾಗೂ ಲಿಂಕ್ ಇದೆ. ಅನಂತರದಲ್ಲಿ ಅವರು ನೇಪಾಳದಲ್ಲಿ ರ್ಯಾಪರ್ ಆಗಿ ಹೆಚ್ಚು ಸದ್ದು ಮಾಡಿದ್ರು. ಅದಾದ ಬಳಿಕ ಕಾಠ್ಮಂಡುವಿನ ಮೇಯರ್ ಆಗುವ ಮೂಲಕ ರಾಜಕೀಯದಲ್ಲಿ ಹೆಸರು ಮಾಡಿದ್ರು. 2025ರಲ್ಲಿ ನೇಪಾಳದಲ್ಲಿ ಒಂದು ರಾಜಕೀಯ ಕ್ರಾಂತಿ ಆಗತ್ತೆ. ಅಲ್ಲಿದ್ದಂತಹ KP ಶರ್ಮಾ ಓಲಿ ವಿರುದ್ಧ ಜನ ತಿರುಗಿ ಬೀಳ್ತಾರೆ. ಜನ ಅನ್ನೋದಕ್ಕಿಂತಲೂ ಹೆಚ್ಚಾಗಿ ಜನ್ಜಿಗಳು. ಹೀಗಾಗಿ KP ಶರ್ಮಾ ಓಲಿ ರಾಜೀನಾಮೆ ಕೊಡಬೇಕಾಗತ್ತೆ. ಅಲ್ಲಿ ಮಧ್ಯಂತರ ಸರ್ಕಾರ ಬರುತ್ತೆ. ಅದಾದಂತಹ 6 ತಿಂಗಳಿನಲ್ಲಿ ನೇಪಾಳದಲ್ಲಿ ಚುನಾವಣೆ ಕೂಡ ಆಗುತ್ತೆ. ಮಿತ್ರರೇ, ನೇಪಾಳದಲ್ಲಿ ಈ ಬಾರಿಯ ಚುನಾವಣೆ ಇದೆಯಲ್ಲ, ಬಹಳ ಡಿಫರೆಂಟ್ ಆದಂತಹ ಚುನಾವಣೆ. ಈ ಹಿಂದೆ ನೇಪಾಳದಲ್ಲಿ ಒಂಥರ ಅತಂತ್ರ ಸರ್ಕಾರಗಳೇ ನಿರ್ಮಾಣ ಆಗ್ತಾ ಇದ್ವು. ಯಾರಿಗೂ ಪೂರ್ಣ ಬಹುಮತ ಬರ್ತಾ ಇರಲಿಲ್ಲ. ಒಂಥರ ಅತಂತ್ರ ಸ್ಥಿತಿಯಲ್ಲೇ ನೇಪಾಳದ ರಾಜಕೀಯ ವ್ಯವಸ್ಥೆ ಇರ್ತಾ ಇತ್ತು. ಆದರೆ ಈ ಬಾರಿ ಬಾಲನ್ ಶಾ ಯಾವ ರೀತಿಯಾಗಿ ಹವಾ ಸೃಷ್ಟಿಸಿದ್ರು ಅಂತಂದ್ರೆ, ಅವರು ಸ್ಪರ್ಧೆ ಮಾಡಿದಂತಹ ರಾಷ್ಟ್ರೀಯ ಸ್ವತಂತ್ರ ಪಾರ್ಟಿ ಪೂರ್ಣ ಬಹುಮತವನ್ನು ಪಡೆದುಕೊಳ್ಳುತ್ತೆ. ಮಿತ್ರರೇ, ರಾಷ್ಟ್ರೀಯ ಸ್ವತಂತ್ರ ಪಾರ್ಟಿ ಇದೆಯಲ್ಲ, ಇದೇನು ದೊಡ್ಡ ಪಾರ್ಟಿ ಆಗಿರಲಿಲ್ಲ. ನೇಪಾಳದಲ್ಲೊಂದು 8ರಿಂದ 10% ವೋಟ್ ಶೇರ್ ಅನ್ನು ಪಡಿತಾ ಇತ್ತು. 10ರಿಂದ 20-30 ಸೀಟ್ ಪಡೆಯುವಂತ ಚಿಕ್ಕ ಪಕ್ಷ ಅದು. ಆದರೆ ಬಾಲನ್ ಶಾ ಕಾರಣದಿಂದಾಗಿ ಈಗ ತಮಿಳುನಾಡಿನಲ್ಲಿ TVK ಯಾವ ರೀತಿಯಾಗಿ ದೊಡ್ಡ ಮಟ್ಟದಲ್ಲಿ ಎಮರ್ಜ್ ಆಯಿತೋ, ಅದೇ ರೀತಿಯಲ್ಲಿ ನೇಪಾಳದಲ್ಲಿ ರಾಷ್ಟ್ರೀಯ ಸ್ವತಂತ್ರ ಪಾರ್ಟಿ ಎಮರ್ಜ್ ಆಗುತ್ತೆ. ನೇಪಾಳದಲ್ಲಿ ಒಟ್ಟು ಇರುವಂತಹದ್ದು 275 ಕ್ಷೇತ್ರ. ಅದರಲ್ಲಿ ರಾಷ್ಟ್ರೀಯ ಸ್ವತಂತ್ರ ಪಾರ್ಟಿ 182 ಗೆಲ್ಲುತ್ತೆ. ಅಬ್ಸಲ್ಯೂಟ್ ಮೆಜಾರಿಟಿಯೊಂದಿಗೆ ಬಾಲನ್ ಶಾ ನೇಪಾಳದ ಪ್ರಧಾನಿ ಆಗ್ತಾರೆ. ಮಿತ್ರರೇ, ನೇಪಾಳದಲ್ಲಿ ಬಾಲನ್ ಶಾ ಪ್ರಧಾನಿ ಆದ ಬಳಿಕ ನೇಪಾಳದಲ್ಲಿ ಎಷ್ಟು ಚರ್ಚೆ ಆಗಿತ್ತೋ ಬಿಡ್ತೋ ನನಗಂತೂ ಗೊತ್ತಿಲ್ಲ. ಭಾರತದಲ್ಲಂತೂ ಚರ್ಚೆ ಆಗಿತ್ತು. ನೇಪಾಳದಲ್ಲಿ ಹೊಸ ನಾಯಕನ ಉದಯ, ಅಲ್ಲಿನ ಜನ ತನ್ನ ನಾಯಕರನ್ನ ಆಯ್ಕೆ ಮಾಡಿಕೊಂಡ್ರು. ಹಳೆಯ ಎಲ್ಲ ಸಂಪ್ರದಾಯವನ್ನು ಮುರಿದು ಬಿಟ್ರು. ಮುಂದೆ ನೇಪಾಳವನ್ನು ಹಿಡಿದು ನಿಲ್ಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಕೆಲವರು ಇಲ್ಲಿ ಬಿಲ್ಡಪ್ ಕೊಡ್ತಾ ಇದ್ರು. ಯಾಕೆಂತಂದ್ರೆ ಭಾರತದಲ್ಲೂ ಕೂಡ ಅದೇ ರೀತಿಯಾಗಿ ಜನ್ಜಿ ಹೋರಾಟ ಆಗಬೇಕು, ಭಾರತದಲ್ಲೂ ರಾಜಕೀಯ ಕ್ರಾಂತಿ ಆಗಬೇಕು. ಈ ರೀತಿಯಾಗಿ ಕೆಲವರು ಒಳಗೊಳಗೆ ಬಯಸ್ತಾ ತನ್ನ ಯಾವುದೋ ರಾಜಕೀಯ ಸಿದ್ಧಾಂತಕ್ಕೆ ಗೆಲುವು ಸಿಗಬೇಕು ಅಂತ ಆ ರೀತಿಯ ಕ್ರಾಂತಿಯನ್ನ ಪ್ರಚೋದನೆ ಕೊಡ್ತಾ ಇದ್ರು. ಆ ಬಾಲನ್ ಶಾ ಕೂಡ ಅಷ್ಟೇ, ಅಧಿಕಾರಕ್ಕೆ ಬರುತ್ತಿದ್ದ ಹಾಗೆ ದೊಡ್ಡ ದೊಡ್ಡ ನಿರ್ಧಾರಗಳನ್ನೇ ಕೈಗೊಂಡ್ರು. ಮಾಜಿ ಪ್ರಧಾನಿ, ಮಾಜಿ ಹೋಮ್ ಮಿನಿಸ್ಟರ್ ಇವರನ್ನೆಲ್ಲ ಬಂಧಿಸಿ ಜೈಲಿಗಟ್ಟುಬಿಟ್ರು. ಖಡಕ್ ನಿರ್ಧಾರಗಳನ್ನು ಕೈಗೊಳ್ತಾ ಇದ್ದಾರೆ. ಕ್ಯಾಬಿನೆಟ್ ಅನ್ನು ಹಾಗೆ ರಚನೆ ಮಾಡಿದ್ರು, ಹೀಗೆ ರಚನೆ ಮಾಡಿದ್ರು. ಫುಲ್ ಎಜುಕೇಟೆಡ್ ಕ್ಯಾಬಿನೆಟ್ ಅನ್ನು ರಚನೆ ಮಾಡಿದ್ದಾರೆ. ಹೆಬ್ಬೆಟ್ಟುಗಳನ್ನೆಲ್ಲ ಹೊರ ಹಾಕಿದ್ದಾರೆ. ಈ ರೀತಿಯಾಗಿ ಭಾರತದ ಸೋಷಿಯಲ್ ಮೀಡಿಯಾದಲ್ಲಿ ಬಾಲನ್ ಶಾನನ್ನ ಬಹಳ ದೊಡ್ಡ ನಾಯಕನಂತೆ ಬಿಂಬಿಸ್ತಾ ಇದ್ರು.
ಮಿತ್ರರೇ, ಇದೆಲ್ಲದಕ್ಕೂ ಆರಂಭಿಕ ಶೂರತ್ವ ಅಂತಾರೆ. ಈ ಸಾಮಾನ್ಯವಾಗಿ ಸಣ್ಣ ಮಟ್ಟದಿಂದ ಹೋಗಿರ್ತಾರಲ್ಲ, ಅವರು ದೊಡ್ಡ ಪದವಿಗೆ ಹೋದ ತಕ್ಷಣ ಬಹಳ ಆರಂಭಿಕ ಶೂರತ್ವವನ್ನು ತೋರಿಸ್ತಾರೆ. ಅದು ಕೇವಲ ಶಾರ್ಟ್ ಟರ್ಮ್ ಅಷ್ಟೇ. ಈಗ ದೆಹಲಿಯಲ್ಲಿ ಅರವಿಂದ್ ಕೇಜ್ರಿವಾಲ್ ಮುಖ್ಯಮಂತ್ರಿ ಆಗಿದ್ರಲ್ಲ, ಅವರು ಆರಂಭದಲ್ಲಿ ಹವಾಯಿ ಚಪ್ಪಲ್ ಹಾಕೊಂಡು ಓಡಾಡ್ತಾ ಇದ್ರು. ಸರ್ಕಾರದ ಯಾವುದೇ ಸವಲತ್ತುಗಳನ್ನು ಬಳಸ್ತಾ ಇರಲಿಲ್ಲ, ಆರ್ಡಿನರಿ ಕಾರನ್ನು ಬಳಸ್ತಾ ಇದ್ರು. ಅದರ ಅಂತಿಮವಾಗಿ ಏನಾಯ್ತು, ಅವರು ಕೂಡ ಶೀಶ್ ಮಹಲ್ ಅನ್ನ ಕಟ್ಕೊಂಡ್ರು. ಈ ಬಾಲನ್ ಶಾ ಕೂಡ ಅಷ್ಟೇ, ನೇಪಾಳದಲ್ಲಿ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಅದೇ ರೀತಿಯಾಗಿ ಬಿಲ್ಡಪ್ ಕೊಟ್ಟಿದ್ದ. ಈ ಬಾಲನ್ ಶಾನ ವ್ಯಕ್ತಿತ್ವ ನಿಮಗೆ ಅರ್ಥ ಆಯ್ತು ಅಂತ ಅಂದುಕೊಂಡಿದ್ದೀನಿ. ಮಿತ್ರರೇ, ಈ ಅಲ್ಪಂಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಯಲ್ಲಿ ಕೊಡೆ ಹಿಡಿದಿದ್ದ ಅನ್ನುವಂಥ ಒಂದು ಮಾತಿದೆ. ಈಗ ಬಾಲನ್ ಶಾ ಭಾರತದ ವಿಚಾರದಲ್ಲಿ ಮಾಡಿರೋದು ಕೂಡ ಅದನ್ನೇ. ನನಗನ್ಸಿದ ಮಟ್ಟಿಗೆ ಇತ್ತೀಚಿನ ವರ್ಷಗಳಲ್ಲಿ ಭಾರತಕ್ಕೆ ಇಷ್ಟೊಂದು ದೊಡ್ಡ ಅವಮಾನವನ್ನ ಯಾವ ದೊಡ್ಡ ದೇಶಗಳು ಕೂಡ ಮಾಡಿರಲಿಲ್ಲ. ಅಂತಹ ದೊಡ್ಡ ಅವಮಾನವನ್ನ ಈ ಬಾಲನ್ ಶಾ ಮಾಡಿದಾನೆ. ಅಷ್ಟಕ್ಕೂ ಆಗಿದ್ದೇನು ಕೇಳಿದ್ರೆ, ಭಾರತದ ವಿಕ್ರಮ್ ಮಿಸ್ತ್ರಿ ಇದಾರಲ್ಲ, ನಮ್ಮ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ, ಮೇ 11 ಮತ್ತು 12ನೇ ತಾರೀಕು ಅವರು ನೇಪಾಳಕ್ಕೆ ಹೋಗ್ತಾ ಇದ್ರು. ನೇಪಾಳದ ಪ್ರಧಾನಿ ಬಾಲನ್ ಶಾರನ್ನ ಭೇಟಿಯಾಗಬೇಕಾಗಿತ್ತು. ಆದರೆ ಇದ್ದಕ್ಕಿದ್ದಂತೆ ನೇಪಾಳದ ಪ್ರಧಾನಿ ಬಾಲನ್ ಶಾ ವಿಕ್ರಮ್ ಮಿಸ್ತ್ರಿ ಅವರನ್ನ ಭೇಟಿಯಾಗೋದಕ್ಕೆ ನಿರಾಕರಿಸ್ತಾನೆ. ನಾನು ಭಾರತದ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿಯನ್ನ ಭೇಟಿಯಾಗೋದಿಲ್ಲ ಹೀಗಂತ ನೇಪಾಳದ ಪ್ರಧಾನಿ ಬಾಲನ್ ಶಾ ನಿರ್ಧಾರ ಕೈಗೊಳ್ತಾನೆ. ಮಿತ್ರರೇ, ಇದಕ್ಕೇನೋ ಜೆನ್ಯೂನ್ ಕಾರಣ ಇದ್ದಿದ್ರೆ ಭಾರತ ಏನು ಸೀರಿಯಸ್ ಆಗಿ ಪರಿಗಣಿಸ್ತಾ ಇರಲಿಲ್ಲ. ಈಗ ನೇಪಾಳದ ಪ್ರಧಾನಿಗೆ ಬೇರೆಲ್ಲೋ ಕಾರ್ಯಕ್ರಮ ಇರುತ್ತೆ, ಅಥವಾ ಭಾರತದೊಂದಿಗೆ ಏನೋ ಸಂಘರ್ಷ ಇರುತ್ತೆ, ಒಂದು ಪ್ರತಿಭಟನೆ ದಾಖಲಿಸುವ ಉದ್ದೇಶದಿಂದ ಭಾರತದ ವಿಕ್ರಮ್ ಮಿಸ್ತ್ರಿ ಅವರನ್ನ ಭೇಟಿ ಆಗ್ತಿಲ್ಲ ಅಂತಂದ್ರೆ ಭಾರತ ಅದನ್ನ ಬಹಳ ಸೀರಿಯಸ್ ಆಗಿ ಪರಿಗಣಿಸ್ತಾ ಇರಲಿಲ್ಲ. ಆದ್ರೆ ನೇಪಾಳದ ಪ್ರಧಾನಿ ಕೊಟ್ಟಂತಹ ಕಾರಣ ಏನು ಗೊತ್ತಾ, ನನಗೆ ಸರಿಸಮವಾದ ನಾಯಕರನ್ನ ಮಾತ್ರ ನಾನು ಭೇಟಿ ಆಗ್ತೀನಿ, ಕೆಳಮಟ್ಟದ ನಾಯಕರನ್ನ ನಾನು ಭೇಟಿ ಆಗೋದಿಲ್ಲ. ನನ್ನ ಹುದ್ದೆಗೆ ತಕ್ಕಂತವರನ್ನ ಭಾರತ ಕಳುಹಿಸಿದ್ರೆ ಅವರನ್ನ ನಾನು ಭೇಟಿ ಆಗ್ತೀನಿ, ಮಾತುಕತೆ ನಡೆಸ್ತೀನಿ ಅಂತ ಈ ಬಾಲನ್ ಶಾ ಎಂಬಂತಹ ದುರಹಂಕಾರಿ ನಿರ್ಧಾರ ಕೈಗೊಂಡಿದ್ದಾನೆ. ನಾನು ಯಾಕೆ ಇಲ್ಲಿ ಬಾಲನ್ ಶಾ ನಿರ್ಧಾರವನ್ನ ದುರಹಂಕಾರದ್ದು ಅಂತ ಕರೆದೆ ಗೊತ್ತಾ? ಈ ವಿಕ್ರಮ್ ಮಿಸ್ತ್ರಿ ಇದರಲ್ಲ, ಇವರೇನೋ ಆರ್ಡಿನರಿ ವ್ಯಕ್ತಿ ಅಲ್ಲ, ಭಾರತದ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ. ಭಾರತದಲ್ಲಿ ವಿದೇಶಾಂಗ ಸಚಿವರ ನೆಕ್ಸ್ಟ್ ಪೋಸ್ಟೇ ವಿದೇಶಾಂಗ ಕಾರ್ಯದರ್ಶಿ. ಒಂದು ರೀತಿಯಲ್ಲಿ ವಿದೇಶಾಂಗ ಇಲಾಖೆಯಲ್ಲಿ ನಂಬರ್ 2 ಹುದ್ದೆ ಅಂತಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸ್ಟೇಟ್ ಮಿನಿಸ್ಟರ್ ಇರ್ತಾರೆ, ಆದ್ರೂ ಕೂಡ ಅಧಿಕಾರದ ವಿಚಾರಕ್ಕೆ ಬಂದಾಗ ತುಂಬಾ ಪವರ್ಫುಲ್ ಹುದ್ದೆ, ತುಂಬಾ ಪವರ್ಫುಲ್ ವ್ಯಕ್ತಿಯೂ ಕೂಡ ಹೌದು. ಈ ಬಾಲನ್ ಶಾ ಏಜ್ ಇದೆಯಲ್ಲ, ಹತ್ತತ್ರ ವಿಕ್ರಮ್ ಮಿಸ್ತ್ರಿ ಅವರಿಗೆ ಅಷ್ಟು ಅನುಭವ ಇದೆ. ಅಂದ್ರೆ ಈ ಬಾಲನ್ ಶಾ ಇನ್ನೂ ಕೂಡ ಬಚ್ಚ. ಇದಕ್ಕೂ ಮುಂದುವರೆದು ಹೇಳಬೇಕು ಅಂತಂದ್ರೆ, ಬಾಲನ್ ಶಾ ಇವತ್ತು ವಿಶ್ವದ ಯಾವ ನಾಯಕರನ್ನ ಭೇಟಿಯಾಗಿದ್ದಾನೆ? ಯಾರೋ ಚಿಕ್ಕ ಪುಟ್ಟ 4 ನಾಯಕರನ್ನ ಭೇಟಿಯಾಗಿರಬಹುದು. ಆದ್ರೆ ಭಾರತದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ತ್ರಿ ಜೋ ಬೈಡನ್ ನಿಂದ ಹಿಡಿದು ರಷ್ಯಾ ಅಧ್ಯಕ್ಷ ಪುತಿನ್ ವರೆಗೆ ಎಲ್ಲರನ್ನೂ ಭೇಟಿಯಾಗಿದ್ದಾರೆ. ವಿಕ್ರಮ್ ಮಿಸ್ತ್ರಿಯನ್ನ ಭೇಟಿಯಾಗುವಂತಹ ಸಂದರ್ಭದಲ್ಲಿ ಮಿಸ್ತ್ರಿ ಹುದ್ದೆ ನನಗೆ ಸರಿಸಮವಾಗಿದ್ದಲ್ಲ, ಹೀಗಾಗಿ ನಾನು ಭೇಟಿಯಾಗೋದಿಲ್ಲ ಅಂತ ಹೇಳಿಲ್ಲ. ಅಥವಾ ಜೋ ಬೈಡನ್ ಭೇಟಿಯಾಗುವಂತಹ ಸಂದರ್ಭದಲ್ಲೂ ಕೂಡ ಹಾಗೆ ಹೇಳಿಲ್ಲ. ಹಾಗೇನಾದ್ರೂ ಅಧಿಕಾರ ನಡೆಸೋದಾಗಿದ್ರೆ ಇವತ್ತು ಅಜಿತ್ ದೋವಲ್ ಅವರು ಭಾರತದ ಭದ್ರತಾ ಸಲಹೆಗಾರರಾಗಿ ವಿಶ್ವದ ಅನೇಕ ನಾಯಕರನ್ನ ಭೇಟಿ ಆಗ್ತಾರೆ. ಪುತಿನ್ರನ್ನ ಭೇಟಿ ಆಗ್ತಾರೆ, ಗಲ್ಫ್ ನಾಯಕರನ್ನ ಭೇಟಿ ಆಗ್ತಾರೆ, ಇಸ್ರೇಲ್ನ ಪ್ರಧಾನಿಯನ್ನ ಭೇಟಿ ಆಗ್ತಾರೆ. ಯಾರು ಅವರನ್ನ ಭೇಟಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರಧಾನಿಯನ್ನೇ ಭೇಟಿ ಆಗಬೇಕು ಅಂತಂದ್ರೆ ಬೇರೆ ನಾಯಕರನ್ನ ಹೇಗೆ ಭೇಟಿ ಆಗೋದಕ್ಕೆ ಸಾಧ್ಯ? ಇಲ್ಲಿ ನೇಪಾಳದ ಪ್ರಧಾನಿ ಅರ್ಥ ಮಾಡ್ಕೊಳ್ಬೇಕಾಗಿತ್ತು, ನಾನು ಪುತಿನ್ಗಿಂತ ದೊಡ್ಡ ವ್ಯಕ್ತಿ ಅಲ್ಲ, ಅಥವಾ ಬೈಡನ್ಗಿಂತ ದೊಡ್ಡ ವ್ಯಕ್ತಿ ಅಲ್ಲ ಅಂತ. ಆ ಎಲ್ಲ ವಿಶ್ವದ ನಾಯಕರಿಗೆ ವಿಕ್ರಮ್ ಮಿಸ್ತ್ರಿ ಅವರನ್ನ ಭೇಟಿ ಆಗೋದಕ್ಕೆ ಯಾವುದೇ ಆಪತ್ತು ಇಲ್ಲ, ಯಾವುದೇ ಅವಮಾನ ಕೂಡ ಇಲ್ಲ. ಆದರೆ ನಿನ್ನೆ ಮೊನ್ನೆ ಕುರ್ಚಿಯೇರಿರುವಂತಹ ಈ ಬಚ್ಚ ಭಾರತದ ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿಯನ್ನ ಭೇಟಿಯಾಗೋದಕ್ಕೆ ನಿರಾಕರಿಸಿದ್ದಾನೆ. ಹಾಗಾದ್ರೆ ವಿಕ್ರಮ್ ಮಿಸ್ತ್ರಿ ಯಾಕೋಸ್ಕರವಾಗಿ ನೇಪಾಳ ಪ್ರವಾಸವನ್ನ ಕೈಗೊಂಡಿದ್ರು? ಅವರು ಯಾಕೋಸ್ಕರವಾಗಿ ಈ ನೇಪಾಳದ ಬಚ್ಚಾ ಪ್ರಧಾನಿಯನ್ನ ಭೇಟಿಯಾಗೋದಕ್ಕೆ ಮುಂದಾಗಿದ್ರು? ಸದ್ಯ ಈ ಕೈಲಾಸ ಮಾನಸ ಸರೋವರ ಯಾತ್ರೆ ಕುರಿತಾಗಿ ನೇಪಾಳ ಕಿರಿಕ್ ತೆಗಿತಾ ಇದೆ. ಯಾಕೆ ಅಂತಂದ್ರೆ ಭಾರತ ಜೂನ್ನಿಂದ ಆಗಸ್ಟ್ ತಿಂಗಳವರೆಗೆ ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನ ಆರಂಭಿಸುತ್ತೆ. ಕೈಲಾಸ ಮಾನಸ ಸರೋವರಕ್ಕೆ ಹೋಗಬೇಕಾದ್ರೆ ದಾರಿ ಯಾವುದು ಕೇಳಿದ್ರೆ, ಒಂದು ಸಿಕ್ಕಿಂನ ನಾಥುಲಾ ಪಾಸ್, ಇನ್ನೊಂದು ಉತ್ತರಾಖಂಡ ರಾಜ್ಯದಲ್ಲಿರುವಂತಹ ಲಿಪುಲೇಕ್ ಪಾಸ್. ಈ 2 ಮಾರ್ಗವಾಗಿ ಭಾರತದ ಕೈಲಾಸ ಮಾನಸ ಸರೋವರ ಯಾತ್ರೆ ನಡೆಯುತ್ತೆ. ಆದ್ರೆ ನೇಪಾಳ ಈ ಲಿಪುಲೇಕ್ ಪಾಸ್ ಇದೆಯಲ್ಲ, ಅದರ ವಿಚಾರದಲ್ಲಿ ತಗಾದೆ ತೆಗೆದಿದೆ. ಆ ಲಿಪುಲೇಕ್ ಪಾಸ್ ಇದೆಯಲ್ಲ, ಅದು ನಮಗೆ ಸೇರಿದಂತಹ ಪ್ರದೇಶ. ಇಲ್ಲಿ ಭಾರತ ನಮ್ಮ ವಿಶ್ವಾಸಕ್ಕೆ ಪಡೆಯದೆ ಈ ರೀತಿಯ ಯಾತ್ರೆಯನ್ನ ಕೈಗೊಳ್ತಾ ಇದೆ. ಇದು ನಮ್ಮ ಮೇಲಿನ ದಬ್ಬಾಳಿಕೆ ಅನ್ನುವ ರೀತಿಯಲ್ಲಿ ನೇಪಾಳದ ಸರ್ಕಾರ ಪ್ರತಿಭಟಿಸ್ತಾ ಇದೆ. ಇದಕ್ಕೆ ಭಾರತ ಸರ್ಕಾರ ಹೇಳಿತ್ತು, ನಾವು ನೇಪಾಳದೊಂದಿಗೆ ಮಾತುಕತೆಗೆ ಸಿದ್ಧ ಇದ್ದೀವಿ. ಯಾವುದೇ ರೀತಿಯ ಗಡಿ ಸಂಬಂಧಪಟ್ಟಂತಹ ಭಿನ್ನಾಭಿಪ್ರಾಯಗಳಿದ್ರೆ ನಾವು ಮಾತುಕತೆಗೆ ಸಿದ್ಧ ಇದ್ದೀವಿ. ನಾವು ದಾಖಲೆಗಳನ್ನು ಪ್ರೊಡ್ಯೂಸ್ ಮಾಡ್ತೀವಿ. ಚಿಕ್ಕ ಪುಟ್ಟ ದೇಶ ಅಂತ ದಬ್ಬಾಳಿಕೆ ಮಾಡೋದಿಲ್ಲ. ಸಮಾನ ಗೌರವಯುತವಾಗಿ ನಾವು ನೋಡ್ತೀವಿ. ನೇಪಾಳವನ್ನೂ ಕೂಡ ನಾವು ಒಂದು ಬ್ರದರ್ಲಿ ನೇಷನ್ ಆಗಿ ನೋಡುವಂತಹದ್ದು, ಹೀಗಂತ ಭಾರತ ಸರ್ಕಾರ ಹೇಳಿತ್ತು.
ಈ ಲಿಪುಲೇಖ್ ಪಾಸ್ ವಿಚಾರದಲ್ಲಿ ಚರ್ಚೆ ಮಾಡೋದಕ್ಕೋಸ್ಕರವಾಗಿ ವಿಕ್ರಮ್ ಮಿಸ್ತ್ರಿ ಅವರು ನೇಪಾಳಕ್ಕೆ ಹೊರಟಿದ್ರು. ಅಲ್ಲಿನ ಪ್ರಧಾನಿಯ ಭೇಟಿಯೂ ಕೂಡ ನಿಗದಿಯಾಗಿತ್ತು. ಆದರೆ ನೇಪಾಳದ ಪ್ರಧಾನಿ ಅದನ್ನ ತಿರಸ್ಕಾರ ಮಾಡಿದ್ದಾನೆ. ಮಿತ್ರರೇ, ಈ ಸಂದರ್ಭದಲ್ಲಿ ಚಿಕ್ಕದಾಗಿ ಈ ಲಿಪುಲೇಖ್ ಪಾಸ್ ವಿವಾದ ಏನು, ನೇಪಾಳ ಇಷ್ಟೆಲ್ಲ ಹಂಗಾಮ ಕ್ರಿಯೇಟ್ ಮಾಡುವಂತಹ ಅವಶ್ಯಕತೆ ಇದೆಯಾ, ಇದನ್ನ ಚಿಕ್ಕದಾಗಿ ಹೇಳ್ಬಿಡ್ತೀನಿ. ಭಾರತದಲ್ಲಿದ್ದಂತಹ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ನೇಪಾಳದ ರಾಜಮನೆತನದ ನಡುವೆ 1816ರಲ್ಲಿ ಸುಗೌಲಿ ಎನ್ನುವಂತಹ ಒಂದು ಒಪ್ಪಂದ ಆಗಿತ್ತು. ಇದನ್ನ 1816 ಆಂಗ್ಲೋ ನೇಪಾಳಿ ಒಪ್ಪಂದ ಅಂತ ಕೂಡ ಕರೀತಾರೆ. ಈ ಒಪ್ಪಂದದ ಪ್ರಕಾರ ನೇಪಾಳ ಮತ್ತು ಭಾರತದ ಗಡಿಯಾಗಿ ಕಾಳಿ ನದಿಯನ್ನ ಗುರುತು ಮಾಡಲಾಗಿತ್ತು. ಈ ಕಾಳಿ ನದಿಯ ಉಗಮ ಸ್ಥಾನ ಇದೆಯಲ್ಲ, ಇದರ ಬಗ್ಗೆ ಸಾಕಷ್ಟು ಗೊಂದಲ ಇತ್ತು. ಹೀಗಾಗಿ ನೇಪಾಳ ಏನ್ ವಾದ ಮಾಡ್ತಾ ಇದೆ ಅಂತಂದ್ರೆ, ಈ ಕಾಳಿ ನದಿ ಇದೆಯಲ್ಲ ಇದು ಲಿಂಪಿಯಾದುರಾದಲ್ಲಿ ಹುಟ್ಟುತ್ತೆ. ಈ ಕಾರಣದಿಂದಾಗಿ ಈ ಲಿಂಪಿಯಾದಿಂದ ಈಚೆ ಇರುವಂತಹ ಕಾಲಾಪಾನಿ ಇರಬಹುದು, ಲಿಪುಲೇಖ್ ಇರಬಹುದು, ಈ ಎಲ್ಲ ಪ್ರದೇಶವೂ ಕೂಡ ನಮಗೆ ಸೇರಬೇಕು ಅಂತ ನೇಪಾಳ ತಗಾದೆ ತೆಗಿತಾ ಇದೆ. ಈ ಹಿಂದಿನ ನೇಪಾಳದ ಸರ್ಕಾರಗಳು ಕೂಡ ತಗಾದೆ ತೆಗಿತಾ ಇದ್ವು. ಆದರೆ ಭಾರತ ಇದಕ್ಕೆಲ್ಲ ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ. 1954ರಿಂದಲೂ ಕೂಡ ಈ ಲಿಪುಲೇಖ್ ಪಾಸ್ನಲ್ಲಿ ಭಾರತ ಕೈಲಾಸ ಮಾನಸ ಸರೋವರ ಯಾತ್ರೆಯನ್ನ ಮಾಡ್ತಾ ಇದೆ. ಚೈನಾದೊಂದಿಗೆ ವ್ಯಾಪಾರವನ್ನು ಕೂಡ ಇಲ್ಲಿ ಮಾಡುತ್ತೆ. ಇದು ಭಾರತದ ಉತ್ತರಾಖಂಡ ಜಿಲ್ಲೆಯಲ್ಲಿರುವಂತಹ ಅವಿಭಾಜ್ಯ ಅಂಗ. 1962ರ ಯುದ್ಧ ಆದ ಬಳಿಕ, ಅಂದರೆ ಇಂಡಿಯಾ ಚೈನಾ ಯುದ್ಧ ಆದ ಬಳಿಕ ಇಲ್ಲಿ ಭಾರತ ತನ್ನ ಸೇನೆಯನ್ನು ಕೂಡ ಇರಿಸಿದೆ. ಈಗ ಹೊಸ ಸರ್ಕಾರದೊಂದಿಗೆ ಎಲ್ಲವೂ ಸ್ಮೂತ್ ಆಗಿ ಹೋಗ್ಲಿ, ಸುಮ್ಮನೆ ವಿನಾಕಾರಣ ರಗಳೆ ಬೇಡ ಅಂತ ಹೇಳ್ಬಿಟ್ಟು ಮಾತುಕತೆ ಆಡೋಣ, ನಿಮ್ಮನ್ನೂ ಕೂಡ ವಿಶ್ವಾಸಕ್ಕೆ ಪಡಿತೀವಿ, ನಮ್ಮ ಬಳಿಯಲ್ಲಿ ಏನು ದಾಖಲೆ ಇದೆ ಕೊಡ್ತೀವಿ, ಈ ರೀತಿಯಾಗಿ ಭಾರತ ಒಂದು ಸ್ನೇಹಮಯ ವಾತಾವರಣ ನಿರ್ಮಾಣ ಮಾಡೋದಕ್ಕೆ ಯತ್ನ ಮಾಡಿತ್ತು. ಮಿತ್ರರೇ, ಬಹುಶಃ ಭಾರತ ಮಾತ್ರ ಇಡೀ ವಿಶ್ವದಲ್ಲಿ ಹೀಗೆ ಮಾಡೋದಕ್ಕೆ ಸಾಧ್ಯ. ಇನ್ಯಾವ ದೇಶವೂ ಕೂಡ ಹೀಗೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಯಾಕೆ ಗೊತ್ತಾ? ಇವತ್ತು ನೇಪಾಳ ಭಾರತಕ್ಕೆ ಯಾವುದೇ ರೀತಿಯಲ್ಲೂ ಸರಿಸಮವಾದಂತಹ ದೇಶ ಅಲ್ಲ. ಗಾತ್ರದಲ್ಲಾಗಿರಬಹುದು, ಸಾಮರ್ಥ್ಯದಲ್ಲಾಗಿರಬಹುದು, ಆರ್ಥಿಕತೆಯಲ್ಲಾಗಿರಬಹುದು, ಜನಸಂಖ್ಯೆಯಲ್ಲಾಗಿರಬಹುದು, ಯಾವುದರಲ್ಲೂ ನೇಪಾಳಕ್ಕೂ ಭಾರತಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಹೀಗಾಗಿ ಏನೇ ವಿವಾದ ಇದ್ರೂ ಕೂಡ ನೇಪಾಳ ತಗ್ಗಿ ಬಗ್ಗಿ ಬರಬೇಕು. ಆದರೆ ಭಾರತ ನೋಡಿ, ಆ ನೇಪಾಳದೊಂದಿಗೆ ಯಾಕೆ ಜಗಳ? ಸಾಂಸ್ಕೃತಿಕವಾಗಿ ನಮ್ಮ ಜೊತೆಗೆ ಹೊಂದಾಣಿಕೆ ಇರುವಂತಹ ದೇಶ, ಧಾರ್ಮಿಕವಾಗಿ ಹೊಂದಾಣಿಕೆ ಇರುವಂತಹ ದೇಶ, ಬಹಳ ಕಾಲದಿಂದಲೂ ಕೂಡ ಪಕ್ಕದಲ್ಲೇ ಇರುವಂತಹ ಪುಟ್ಟ ದೇಶ, ಪ್ರಾಕೃತಿಕ ವಿಕೋಪಗಳನ್ನು ಎದುರಿಸ್ತಾ ಇರುವಂತಹ ದೇಶ, ಬಹಳ ಸಮಸ್ಯೆಯಲ್ಲಿ ಮುಳುಗಿರುವಂತಹ ದೇಶ. ಹೀಗಾಗಿ ನಾವು ಅವ್ರ ಮೇಲೆ ಒತ್ತಡ ಹಾಕಬಾರದು ಅಂತ ಬ್ರದರ್ಲಿ ರಿಲೇಶನ್ಶಿಪ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಭಾರತ ಯತ್ನ ಮಾಡುತ್ತೆ. ಆದರೆ ಆ ದೇಶದ 3 ಕಾಸಿನ ರಾಜಕಾರಣಿಗಳು ಭಾರತದೊಂದಿಗೆ ಸಂಬಂಧ ಹಾಳು ಮಾಡಿಕೊಳ್ಳೋದಕ್ಕೆ ಯತ್ನ ಮಾಡ್ತಾ ಇರ್ತಾರೆ. ಮಿತ್ರರೇ, ಈ ಬಾಲನ್ ಶಾ ಯಾಕೋಸ್ಕರವಾಗಿ ಹೀಗೆ ಮಾಡ್ತಾ ಇದ್ದಾನೆ? ಅಧಿಕಾರಕ್ಕೆ ಬಂದ ತಕ್ಷಣ ಈತ ಏನು ಭಾರತದ ವಿರೋಧಿಯಾಗಿ ಕಾಣಿಸ್ತಾ ಇರಲಿಲ್ಲ. ದಿಢೀರಂತ ಹೀಗೆ ಬದಲಾಗೋದಕ್ಕೆ ಏನು ಕಾರಣ ಅಂತ ನಿಮಗೊಂದು ಪ್ರಶ್ನೆ ಬರ್ತಾ ಇರಬಹುದು. ಮಿತ್ರರೇ, ಅದಕ್ಕೊಂದು ದೊಡ್ಡ ಕಾರಣ ಇದೆ. ಈ ರೀತಿಯಾಗಿ ದೊಡ್ಡ ಜಾದೂ ಮಾಡ್ತೀನಿ ಅಂತ ಅಧಿಕಾರಕ್ಕೆ ಬರ್ತಾರಲ್ಲ, ಇವರೇನು ಸುಮ್ಮನೆ ಅಧಿಕಾರಕ್ಕೆ ಬರೋದಿಲ್ಲ. ಜನ ಕೂಡ ಇವರನ್ನು ಸುಮ್ಮನೆ ಬೆಂಬಲಿಸೋದಿಲ್ಲ. ಇವರು ಜನರ ಕಿವಿಗೆ ಲಾಲ್ಬಾಗನ್ನೇ ಇಟ್ಟಿರ್ತಾರೆ. ಅಂದರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಹೂ ಮುಡಿಸಿರ್ತಾರೆ. ಆದರೆ ಅಧಿಕಾರಕ್ಕೆ ಬಂದ ಮೇಲೆ ಕೊಟ್ಟ ಭರವಸೆಯನ್ನು ಈಡೇರಿಸೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕೆ ಅಂತಂದ್ರೆ ರಿಯಾಲಿಟಿ ಅರ್ಥ ಆಗೋದಕ್ಕೆ ಶುರುವಾಗುತ್ತೆ. ಈ ಬಾಲನ್ ಶಾ ಕೂಡ ಅಷ್ಟೇ. ಈತ ನೇಪಾಳದಲ್ಲಿ ಯುವಕರಿಗೆ ಉದ್ಯೋಗ ಕೊಡ್ತೀನಿ, ನೇಪಾಳದಲ್ಲಿ ಇಂಡಸ್ಟ್ರಿಗಳನ್ನು ತರ್ತೀನಿ, ನೇಪಾಳದ ಆರ್ಥಿಕ ಅಭಿವೃದ್ಧಿ ಮಾಡಿಬಿಡ್ತೀನಿ, ನೇಪಾಳ ಬೇರೆ ದೇಶದ ಮೇಲೆ ಅವಲಂಬಿತವಾಗೋದೇ ಬೇಡ, ನೇಪಾಳದ ಭವಿಷ್ಯವನ್ನ ಉಜ್ವಲ ಮಾಡ್ತೀನಿ ಅಂತ ಹೇಳ್ಕೊಂಡಿದ್ದ. ಆದರೆ ಈತ ಅಧಿಕಾರಕ್ಕೆ ಬರುವಂತಹ ಸಂದರ್ಭದಲ್ಲೇ ವಿಶ್ವದಲ್ಲಿ ಯುದ್ಧ ನಡೀತಾ ಇತ್ತು. ಇರಾನ್ ವಿರುದ್ಧ ಅಮೆರಿಕ ಯುದ್ಧ ಶುರು ಮಾಡಿತ್ತು. ಈ ಯುದ್ಧದ ಕಾರಣದಿಂದಾಗಿ ನೇಪಾಳದ ಆರ್ಥಿಕ ಅಭಿವೃದ್ಧಿ ಆಗಿರಲಿ, ನೇಪಾಳದ ಆರ್ಥಿಕತೆ ಅಧಪತನವನ್ನು ತಲುಪಿದೆ. ಭಾರತವೇ ಇವತ್ತು ಕಚ್ಚಾ ತೈಲವನ್ನು ತರಿಸ್ಕೊಳ್ಳೋದಕ್ಕೆ, ಗ್ಯಾಸನ್ನು ತರಿಸ್ಕೊಳ್ಳೋದಕ್ಕೆ ಹೆಣಗಾಟ ಮಾಡ್ತಾ ಇದೆ. ಅಂತಹದ್ರಲ್ಲಿ ಒಂದು ಲ್ಯಾಂಡ್ ಲಾಕ್ಡ್ ಕಂಟ್ರಿ, ಎಲ್ಲದಕ್ಕೂ ಕೂಡ ಭಾರತವನ್ನೇ ನೆಚ್ಚಿಕೊಂಡಿರುವಂತಹ ದೇಶ. ನೇಪಾಳಕ್ಕೆ ಪೆಟ್ರೋಲ್, ಡೀಸೆಲ್, ಗ್ಯಾಸ್ ಎಲ್ಲದೂ ಕೂಡ ಭಾರತದಿಂದಲೇ ಹೋಗಬೇಕು. ಹೀಗಿರುವಾಗ ನೇಪಾಳದ ಆರ್ಥಿಕತೆ ಯಾವ ಮಟ್ಟಿನ ಒತ್ತಡದಲ್ಲಿರಬಹುದು ಅಂತ ಊಹೆ ಮಾಡಿಕೊಳ್ಳಿ. ಈ ಸಂಕಷ್ಟದ ಸಮಯವನ್ನ ಬಾಲನ್ ಶಾ ಎದುರಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿನ ಜನರು ಕೂಡ ತಮ್ಮ ನಾಯಕನ ನಿಜ ಬಣ್ಣವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಂಡಿದ್ದಾರೆ. ಹೀಗಾಗಿ ಏನ್ ಮಾಡಬೇಕು? ಜನರ ಗಮನವನ್ನ ಬೇರೆ ಕಡೆಗೆ ಸೆಳಿಬೇಕು. ಅದಕ್ಕೆ ಈ ಬಡ ರಾಷ್ಟ್ರಗಳು ಆಯ್ಕೆ ಮಾಡಿಕೊಳ್ಳುವಂತಹ ಈಸಿ ವೇ ಯಾವುದು ಗೊತ್ತಾ? ರಾಷ್ಟ್ರೀಯತೆ. ಗಡಿ ಸಮಸ್ಯೆ, ಬಾಹ್ಯ ಶಕ್ತಿಯನ್ನ ಕೆಣಕೋದು, ಇದೆಲ್ಲ ತಂತ್ರಗಾರಿಕೆಗೆ ಮುಂದಾಗ್ತಾರೆ. ನೇಪಾಳದ ರಾಜಕಾರಣಿಗಳಿಗೆ ಬಹಳ ಈಸಿ ಟಾರ್ಗೆಟ್ ಅಂದರೆ ಭಾರತ ಯಾಕೆ ಅಂತಂದರೆ ಒಂದು ಸಾಫ್ಟ್ ಪವರ್ ರೀತಿಯಲ್ಲೇ ಇರೋದು. ಯಾರ ಮೇಲೂ ಕೂಡ ಅಗ್ರೆಸಿವ್ ಆದಂತಹ ತೀರ್ಮಾನ ಕೈಗೊಳ್ಳೋದಿಲ್ಲ. ಎಲ್ಲರನ್ನೂ ಕ್ಷಮಿಸುವ ಗುಣ ಹೊಂದಿರುವಂತಹ ಒಂದು ದೇಶ. ಹೀಗಾಗಿ ಇಂತಹ ಚೀಪ್ ಲೆವೆಲ್ನ ತಂತ್ರಗಾರಿಕೆಯನ್ನು ಅಲ್ಲಿನ ನಾಯಕರು ಯಾವಾಗಲೂ ಕೂಡ ಅನುಸರಿಸ್ತಾ ಇರ್ತಾರೆ. ಈಗ ವಿಕ್ರಮ್ ಮಿಸ್ತ್ರಿಯನ್ನ ನೇಪಾಳದ ಪ್ರಧಾನಿ ಭೇಟಿಯಾಗಿಲ್ಲ ಅಂತಂದರೆ ಭಾರತದಲ್ಲೇ ಈ ಮಟ್ಟಿಗೆ ಸುದ್ದಿ ಆಗ್ತಾ ಇದೆ. ನೇಪಾಳದಲ್ಲಿ ಅದು ಫ್ರಂಟ್ ಪೇಜ್ ಸುದ್ದಿ, ಇಡೀ ದೇಶಾದ್ಯಂತ ಚರ್ಚೆ ಆಗುತ್ತೆ. ನೇಪಾಳದ ಯುವಕರು ಏನು ಅಂದುಕೊಳ್ತಾರೆ? ನಾವೊಬ್ಬ ಒಳ್ಳೆ ವ್ಯಕ್ತಿಗೆ ಅಧಿಕಾರ
ಅಧಿಕಾರ ಕೊಟ್ಟುಬಿಟ್ಟಿದ್ದೀವಿ, ಹೇಗೆ ನೋಡಿ ಪಕ್ಕದ ದೈತ್ಯ ದೇಶ ಭಾರತ, ಅಂತಹ ಭಾರತಕ್ಕೆ ನಮ್ಮ ಪ್ರಧಾನಿ ಸೆಡ್ ಹೊಡಿತಾ ಇದ್ದಾರೆ, ಈ ರೀತಿಯಾದಂತಹ ಒಂದು ಮೆಸೇಜ್ ಪಾಸ್ ಮಾಡಿದಂತಾಗುತ್ತೆ ತಾನೆ. ಅದಕ್ಕೋಸ್ಕರವಾಗಿ ಈ ಬಾಲನ್ ಶಾರ್ ಅಂತಹ ನಾಯಕರು ಈ ರೀತಿಯ ಚೀಪ್ ಲೆವೆಲ್ನ ತಂತ್ರಗಾರಿಕೆಯನ್ನು ಅನುಸರಿಸುವಂತಹದ್ದು. ಮಿತ್ರರೇ, ಈತನ ಒಂದು ಫೋಟೋ ಸಾಕಷ್ಟು ವೈರಲ್ ಆಗ್ತಾ ಇದೆ. ಈ ಬಾಲನ್ ಶಾ ಗ್ರೇಟರ್ ನೇಪಾಳ ಅನ್ನುವಂತಹ ಒಂದು ಮ್ಯಾಪ್ನ ಮುಂದೆ ನಿಂತ್ಕೊಂಡಿದ್ದಾನೆ. ಆ ಗ್ರೇಟರ್ ನೇಪಾಳ ಹೇಗಿದೆ ಗೊತ್ತಾ? ಭಾರತದ ಉತ್ತರಾಖಂಡ, ಹಿಮಾಚಲ ಪ್ರದೇಶದ ಬಹುಭಾಗ ನೇಪಾಳಕ್ಕೆ ಸೇರ್ಕೊಂಡಿದೆ. ಹಾಗೆ ಇತ್ತ ಕಡೆಯಲ್ಲಿ ಬಿಹಾರ, ಸಿಕ್ಕಿಂ, ಉತ್ತರ ಪ್ರದೇಶ ಈ ಎಲ್ಲಾ ರಾಜ್ಯಗಳ ಭೂಪ್ರದೇಶವನ್ನು ಕೂಡ ನೇಪಾಳ ತನ್ನ ಭೂಮಿಗೆ ಸೇರಿಸಿಕೊಂಡಿದೆ. ಅಂತಹ ಗ್ರೇಟರ್ ನೇಪಾಳ ನಿರ್ಮಾಣ ಮಾಡ್ತೀವಿ ಅಂತ ಸೂಚಿಸುವಂತಹ ಒಂದು ಮ್ಯಾಪ್ನ ಮುಂದೆ ಈತ ಪೋಸ್ ಕೊಟ್ಟಿದ್ದಾನೆ. ಮಿತ್ರರೇ, ಬಾಲನ್ ಶಾ ಇನ್ನು 10 ಜನ್ಮ ಎತ್ತಿ ಬಂದರೂ ಕೂಡ ಭಾರತದ 1 ಇಂಚು ಭೂಮಿಯನ್ನು ಪಡೆದುಕೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಒಂದು ವೇಳೆ ಭಾರತದಲ್ಲೇನಾದರೂ ಸ್ವಲ್ಪ ತೀವ್ರಗಾಮಿ ನಾಯಕ ಅಧಿಕಾರಕ್ಕೆ ಬಂದಿದ್ದೇ ಆದರೆ ನೇಪಾಳದ ಕತೆ ಮುಗಿದೇ ಹೋಗುತ್ತೆ. ಅದೇನೇ ಇರಲಿ, ನೇಪಾಳದ ಪ್ರಧಾನಿಯ ಈ ತೀರ್ಮಾನದ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.